ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ಮಾಡ್ತಿದ್ವಿ? ಇವತ್ತು ನಾವು ಅಮ್ಮ ಪದ್ಯದ ಎಕ್ಸಸೈಸ್ ಮಾಡ್ತಿದ್ವಿ ಫ್ರಮ್ 5th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ. Okay, so if you have not yet watched the video lesson for this one, please watch the video which is already completed. The explanation is already completed. So then nodi then come to this exercise. Okay na? So let's start. Before starting, sit in a quiet place. We'll start with the exercise for Amma. And also Makla, please remember that you all know that I'll give the meaning for the questions. I don't give the exact answer, but I will leave you the hint in some difficult places. So let's start with the Amma exercise. Sorry, ನನ್ನ voice ಸ್ವಲ್ಪ ಸರಿಗಿಲ್ಲ. I have a little bit of a voice problem. Next ಏನಿದೆ? So first we have a padagala artha. So padagala artha is already done. While explaining the poem, I already explained all the meaning for the words. But still, if you find there are few words which you have not understood, please do let me know in the comment section so I can give you the meaning for those words. Okay. So next ಏನಿದೆ? Next we have a ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. Answer in one sentence. ಒಂದು ವಾಕ್ಯ is a one sentence. ಕೆಳಗಿನ ಪ್ರಶ್ನೆಗಳು, the below questions. ತಾಯಿಯ ನುಡಿಯಲ್ಲಿ, in the word of a ತಾಯಿ, whatever the she speaks, ಏನು ತುಂಬಿದೆ, what it is being filled with ಎಂದು ಕವಿ ಹೇಳುತ್ತಾರೆ. So the poet says that the mother word is filled with. So what is that mother words are filled with? So first one, ನಿನ್ನ ನುಡಿಯಲ್ಲಿ ಜೇನು. Okay, ಜೇನು is a honey. Yes. So in the place of ಏನು you have to write yes. ತಾಯಿ ಜೋಗಳವನ್ನು ಹೇಗೆ ಹಾಡುತ್ತಾಳೆ? ಜೋಗುಳ is a lullaby. How the mother is singing the ಜೋಗುಳ. ನೆಕ್ಸ್ಟು, ಮಗುವಿಗೆ ಮೊದಲ ಪಾಠಶಾಲೆ ಯಾವುದು? ವಿಚ್ ಈಸ್ ದ ಫಸ್ಟ್ ಸ್ಕೂಲ್ ಫಾರ್ ದ ಬೇಬಿ? ಪಾಠಶಾಲೆ ಇಸ್ ಅ ಸ್ಕೂಲ್. ಓಕೆ. ಅಮ್ಮ ಯಾವುದಕ್ಕೆ ದಿಕ್ಸೂಚಿಯಾಗುವಳು? ಅಮ್ಮ ಫಾರ್ ವಿಚ್ ಶಿ ವಿಲ್ ಬಿಕಮ್ ಅ ದಿಕ್ಸೂಚಿ. ಓಕೆ, ದಿಕ್ಸೂಚಿ ಅಂದರೆ ಶಿ ಇಸ್ ಲೈಕ್ ಅ ಗೈಡೆನ್ಸ್, ಲೈಕ್ ಅ ಗುರು. ಸೊ ಫಾರ್ ವಿಚ್ ಶಿ ವಿಲ್ ಬಿಕಮ್ ಅ ಗೈಡೆನ್ಸ್ ಆ್ಯಂಡ್ ಅ ಡೈರೆಕ್ಷನ್. ಕವಿ ಅಮ್ಮನನ್ನು ಏನೆಂದು ಕರೆದಿದ್ದಾರೆ? ವಾಟ್ ಇಟ್ ದ ಕವಿ ಹ್ಯಾಡ್ ಕಾಲ್ಡ್ ಅಮ್ಮ? ಸೊ ಏನಂತ ಕವಿ ಹ್ಯಾಸ್ ಕಾಲ್ಡ್ ಅಮ್ಮ? ಇನ್ ದ ಲಾಸ್ಟ್ ಲೈನ್ ಆಫ್ ದ ಪೋಯಮ್ ಯು ಹ್ಯಾವ್ ಇಟ್. ಓಕೆ. ನೆಕ್ಸ್ಟು, ಜಂಬಣ್ಣ ಅಮರಚಿಂತ ಅವರ ಮೊದಲ ಕವನ ಸಂಕಲನ ಯಾವುದು? ವಾಟ್ ಈಸ್ ದ ಜಂಬಣ್ಣ ಅಮರಚಿಂತ? ಇಟ್ಸ್ ಅ ನೇಮ್ ಆಫ್ ದ ಪೊಯೆಟ್. ಸೊ ಇವರ ಮೊದಲ, ಸೊ ದ ಫಸ್ಟ್ ಕವನ ಸಂಕಲನ ಯಾವುದು? ವಿಚ್ ಇಸ್ ದ ಕವನ ಸಂಕಲನ ಆಫ್ ದಿಸ್ ಜಂಬಣ್ಣ ಅಮರಚಿಂತ? ಸೊ you have in the poet introduction ಅಲ್ಲಿ ಮುಂಜಾವಿನ ಕೊರಳು, that is the first ಕವನ ಸಂಕಲನ. it's a book with the poems. Okay, next, ಈ ಕೆಳಗಿನ ಪ್ರಶ್ನೆಗಳಿಗೆ for the below questions 3-4 ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ 3 to 4 sentences. Okay, so first one ಏನಿದೆ? ಫಸ್ಟ್ ಒನ್, ತಾಯಿ ಪ್ರೀತಿಯಿಂದ ಲಾಲಿ ಹಾಡುವ ಬಗೆ ಹೇಗೆ? ಸೊ ತಾಯಿ ಮದರ್ ಪ್ರೀತಿಯಿಂದ with love how she sings a jogula. She sings a lullaby. ಲಾಲಿ ಹಾಡು is a jogula. ನೆಕ್ಸ್ಟು, ತಾಯಿ ತನ್ನ ಮಗುವನ್ನು ಹೇಗೆ ಅರಸಿ ಬರುತ್ತಾಳೆ? ಸೊ ಹೌ ಡಸ್ ದ ಅಮ್ಮ ಕಮ್ in looking of a baby? ಹೇಗೆ ಅರಸಿ she will come. Okay, so look for these words arasu and all in the poem, so you will find the answers so that you can write it. Okay, next, ತಾಯಿ ತನ್ನ ಮಗವನ್ನು ಏನೆಂದು ಹರಸುತ್ತಾಳೆ? ಸೊ ಪ್ರೀವಿಯಸ್ ಅರಸು is a ಬೇರೆದು, that is to search. ಇಲ್ಲಿ ಹರಸು ಅಂದರೆ to bless. Okay, so here what is that amma is giving a blessing for the baby. ಓಕೆ. ನೆಕ್ಸ್ಟು, ಕವಿತೆಯ ಈ ಸಾಲುಗಳ ಅರ್ಥ ಹೇಳಿರಿ. ಕವಿತೆ ಇಸ್ ಅ ಪೋಯಮ್. ಈ ಸಾಲುಗಳು, ದೀಸ್ ಸೆಂಟೆನ್ಸಸ್, ಅರ್ಥ, ದೀಸ್ ಸೆಂಟೆನ್ಸ್, ದೀಸ್ ಲೈನ್ಸ್, ಅರ್ಥ, ದ ಮೀನಿಂಗ್ ಹೇಳಬೇಕು. ಓಕೆ. ಫಸ್ಟ್ ಒನ್ ಏನು? ದ ಫಸ್ಟ್ ಮೀನಿಂಗ್ ಇಸ್ ಊಟ ಎಂದದಿ ನೆಗೆದು ಬರುವೆ. ಊಟ ಎಂದದಿ ನೆಗೆದು ಬರುವೆ. ಊಟ ಅಂದರೆ ನೀರಿನ ಬುಗ್ಗೆ, ಇಟ್ಸ್ ಅ ಫೌಂಟೇನ್. ಓಕೆ, ಲೈಕ್ ದಟ್ ಯು ವಿಲ್ ಕಮ್ ಟು ಮೀ, ಯು ವಿಲ್ ಕಮ್ ಲೈಕ್ ಅ ರನ್ನಿಂಗ್ ಟು ಮೀ ಅಂತ ಇಟ್ ಹ್ಯಾಸ್ ಟೋಟ್. ಓಕೆ, ಸೊ ಯು ಕ್ಯಾನ್ ರೈಟ್ ನೀರಿನ ಚಿಲುಮೆಯಂತೆ. ಓಕೆ, ಇಫ್ ಯು ಅಬ್ಸರ್ವ್ ಇನ್ ದ ಪದಗಳ ಅರ್ಥ. ಓಕೆ, ಸೊ ನೀರಿನ ಚಿಲುಮೆಯ ಹಾಗೆ ಅಮ್ಮ ಮಗನನ್ನು ಹುಡುಕಿ ಬರುತ್ತಾಳೆ, ಮಗುವನ್ನು ಹುಡುಕಿ ಬರುತ್ತಾಳೆ. ಇಟ್ ಈಸ್ ಜಸ್ಟ್ ಲೈಕ್ ಅ ಫಸ್ಟ್ ಆನ್ಸರ್, ಅಲ್ಲ ಸೆಕೆಂಡ್ ಆನ್ಸರಿನ 3-4 ವಾಕ್ಯ. ಓಕೆ. ನೆಕ್ಸ್ಟು, ಮಹಾತ್ಮನಲ್ಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸುವ ಮಾತೆ. ಸೊ ಇಟ್ ಈಸ್ ಲೈಕ್ ಅ ಥರ್ಡ್ ಆನ್ಸರಿನ 3-4. ಓಕೆ, let it be a Mahatma legend, let it be a manka, the fool boy or a stupid idiot ಇರ್ಬೋದು. ಜಗದೊಡೆಯನಾಗಲೆಂದು, he should become the ಒಡೆಯ, the king for the whole world ಅಂತ, you will bless him.
So that is the meaning of this line. Okay, next, guri mareta balige ni diksuchi. So this is like a fourth answer in ಒಂದು ವಾಕ್ಯದಲ್ಲಿ ಬರೆಯಿರಿ. Okay, so in the life I have forget what to do, so ಆ ಲೈಫ್ಗೆ you are a guidance ಅಂತ the meaning here. Okay, next, ಭಾಷಾಭ್ಯಾಸ. It's a ಹೊಂದಿಸಿ ಬರೆಯಿರಿ ಅಂದರೆ match the following. So read the a column, read the ba column and match it accordingly as it is you can see in the poem. ಐ ಲೀವ್ ದಿಸ್ ಒನ್ ಫಾರ್ ಯು. ನೆಕ್ಸ್ಟ್, ಈ ಶಬ್ದಗಳು ಅಂದರೆ ಪದಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ. ಆನ್ಸರ್ ಇನ್ ಯುವರ್ ಓನ್ ಸೆಂಟೆನ್ಸ್, ಫ್ರೇಮ್ ಇನ್ ಯುವರ್ ಓನ್ ಸೆಂಟೆನ್ಸ್. ಓಕೆ, ಸೊ ಫಸ್ಟ್ ಒನ್ ಏನು ಅನುರಾಗ, ನೆಕ್ಸ್ಟ್ ಒನ್ ಏನಿದೆ ಅನುರಾಗ ಅಂದರೆ ಇಟ್ಸ್ ಎ ಲವ್. ಓಕೆ, ನೆಕ್ಸ್ಟ್ ಒನ್ ಇಸ್ ನಭ ಇಸ್ ಆಕಾಶ, ದ ಸ್ಕೈ. ಗುಟುಕು ಅಂದರೆ ದ ವೇ ದ ಬರ್ಡ್ ಗಿವ್ಸ್ ಅ ಫೀಡಿಂಗ್ ಫಾರ್ ದ ಬೇಬಿ, ದಟ್ ಈಸ್ ಕಾಲ್ಡ್ ಗುಟುಕು. ಮಹಾತ್ಮ ಅಂದರೆ ದ ಲೆಜೆಂಡ್. ದಿಕ್ಸೂಚಿ ಅಂದರೆ ಟು ಬಿಕಮ್ ಅ ಗೈಡ್. ಓಕೆ, ನೆಕ್ಸ್ಟ್ ಒನ್, ಕೊಟ್ಟಿರುವ ಕೆಳಗಿನ ಪದಗಳ ಉಚ್ಚಾರಣೆ ಇಸ್ ಅ ಪ್ರೊನೌನ್ಸಿಯೇಷನ್. ಅರ್ಥ ವ್ಯತ್ಯಾಸ ತಿಳಿಯಿರಿ. ನೋ ದ ಮೀನಿಂಗ್ ಆ್ಯಂಡ್ ಆಲ್ಸೋ the pronunciation difference. The first one is arasu. I told you it is to search. Okay, harasu to bless, hadu to sing, adu to play, nade to walk, nudi to speak, nage to laugh, nege to jump, siri wealth, sere prison, mare to get vanished, more to pray. Okay, ನೆಕ್ಸ್ಟ್ ಒನ್, ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸೊ ವಿರುದ್ಧಾರ್ಥಕ ಪದ ಅಂದರೆ ಆಪೋಸಿಟ್ ವರ್ಡ್ಸ್. ಎಸ್, ದ ಫಸ್ಟ್ ಒನ್ ಇದೆ ರಾಗ ಅಂದರೆ ಇಟ್ಸ್ ಅ ಲವ್. ಓಕೆ, ಸೊ ದ ಆಪೋಸಿಟ್ ಫಾರ್ ದಿಸ್ ಒನ್ ವಿಲ್ ಬಿಕಮ್ ಅ ದ್ವೇಷ. ಆ್ಯಂಡ್ ಹಿಯರ್ ಇಟ್ ಕ್ಯಾನ್, ಇನ್ಸ್ಟೆಡ್ ಆಫ್ ಅ ರಾಗ ಇಟ್ ಕ್ಯಾನ್ ಆಲ್ಸೋ ಬಿ ಪ್ರೀತಿ. ನೆಕ್ಸ್ಟು ಕರುಣೆಗೆ ನಿಷ್ಕರುಣೆ. ನೆಕ್ಸ್ಟ್, ಒಡೆಯ ಸೇವಕ. ಒಡೆಯ ಇಸ್ ಅ ಕಿಂಗ್, ಸೇವಕ ಇಸ್ ಅ ಸರ್ವೆಂಟ್. ಮೊದಲ ಇಸ್ ಅ ಫಸ್ಟ್ ಒನ್, ಕೊನೆಯ ಇಸ್ ಅ ಎಂಡ್. ಓಕೆ, ನೆಕ್ಸ್ಟ್, ಜೋಡಿ ನುಡಿಗಳನ್ನು ಗಮನಿಸಿ. ಅಬ್ಸರ್ವ್ ದ ಜೋಡಿ ನುಡಿಯನ್ನು ವಿಚ್ ಕಮ್ಸ್ ಟುಗೆದರ್ ಆಲ್ವೇಸ್. ಓಕೆ, ಸೊ ಮುಖಾಂತರ ಅರ್ಥ ತಿಳಿಯಿರಿ. ಯು ನೋ ದ ಮೀನಿಂಗ್ ಥ್ರೂ ದಿಸ್ ಒನ್. ಸೊ ಫಸ್ಟ್ ಒನ್ ಏನಿದೆ, ತಪ್ಪು ನೆಪ್ಪು. ನನ್ನ ತಪ್ಪು ನೆಪ್ಪುಗಳನ್ನು ಅಮ್ಮ ಕ್ಷಮಿಸುವಳು. ಸೊ ಇಲ್ಲಿ ಇಟ್ ವಿಲ್ ಬಿ ಲೈಕ್ ಜಸ್ಟ್ ಲೈಕ್ ದಿಸ್, ಅಕ್ಕ ಪಕ್ಕ. ಓಕೆ, ತಪ್ಪು ಒಪ್ಪು, ಸುತ್ತಮುತ್ತ. So these are comes like a jodi pada. Okay, so tappu neppu the mistakes. So whatever the mistakes I do, Amma will forgive those things. Ade tade the obstructions. Okay, any obstructions if I am getting in my work, it will be gone. Okay, sullu pollu is a lies. Okay, next one, halu jenu andre it's like a ಏನಂತಾರೆ the good combination. Okay, so you should be like a good like a halu jenu where they won't do any quarrel, so it will mingle very easily anta. So that is the meaning of this one. So that's it. So here we finished the exercise for the Amma poem. I hope you have understood. Doubt is it, please do let me know in the comment section. Okay, so please do not forget to check the playlist for the 5th standard Tili Kannada where the poem and lesson is already completed. So meet you all with one more lesson anta helta. Share this video with your friend who are struggling to understand the lesson and the exercise. Namaskara, dhanyawada. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist name workshop 1 and workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop.
Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.